ಮುದ್ದೇಬಿಹಾಳ್ ಪಟ್ಟಣದ ಜ್ಞಾನಭಾರತಿ ಶಾಲೆ ಎಂದರೆ ನೆನಪಾಗುವುದು ಶಾಲೆಯಲ್ಲಿಯ ಪ್ರಾರ್ಥನೆ ಮತ್ತು ಪ್ರತಿ ವರ್ಷವೂ ಮಾಡುತ್ತಿದ್ದ ಗ್ಯಾದರಿಂಗ್. ಆಗಸ್ಟ್ 15ರ ಸಾಮೂಹಿಕ ನೃತ್ಯ, ನವೆಂಬರ್ 1ರ ದೇಶಪ್ರೇಮಿಗಳ ಛದ್ಮಭೂಷಣ ಅಲ್ವಾ. ಆದರೆ ಇದಕ್ಕೂ ಮಿಗಿಲು ಎಂದರೆ ಶಾಲೆಯಲ್ಲಿ ಪ್ರಾರ್ಥನೆಯನ್ನ ಮಾಡಿಸುತ್ತಿದ್ದ ಇಬ್ಬರು ಮಾತಾಜಿಯವರು. सरस्वती वंदना, मातृ प्रणाम, 1 2 3. या कुंदेन्दु शारहार धवला, या शुभ्रवस्त्र नीता, या वीणावर दंड मंडित करा, या श्वेत पद्मासना, या ब्रह्माच्युत शंकर प्रभृति देवै सदा ವಂದಿತಾ. ಭಾರತೀಯ ಸಂಸ್ಕೃತಿಯನ್ನ ಮಕ್ಕಳಲ್ಲಿ ಧಾರೆ ಎರೆದ ಈ ಮಾತಾಜಿಯವರು ಶಾಲೆಯಲ್ಲಿ ಕಲಿಯುತ್ತಿದ್ದ ಮಕ್ಕಳಿಗೆ ಅಕ್ಷರಶಃ ತಾಯಿಯಂತೆ ವಿದ್ಯೆಯ ಜೊತೆಗೆ ಸಂಸ್ಕಾರವನ್ನ ನೀಡುತ್ತಿದ್ದರು. ತಂಗಡಗಿ ರಸ್ತೆಯ ಜ್ಞಾನಭಾರತಿ ಶಾಲೆಯಲ್ಲಿ ಕಳೆದ 38 ವರ್ಷಗಳಿಂದ ತಮ್ಮ ಸರ್ವಸ್ವವನ್ನು ಧಾರೆ ಎರೆದ ಕುಮಾರಿ ಶಾಂತಾ ಭಟ್ ಮಾತಾಜಿಯವರು ಹಾಗೂ ಕುಮಾರಿ ಲೀಲಾ ಭಟ್ ಮಾತಾಜಿಯವರು ಈಗ ಈ ಶಾಲೆಯಿಂದ ನಿವೃತ್ತರಾಗಿ ತಮ್ಮ ವಿಶ್ರಾಂತ ಜೀವನವನ್ನ ತಮ್ಮ ಸ್ವಗ್ರಾಮ ಉತ್ತರ ಕನ್ನಡ ಜಿಲ್ಲೆಗೆ ತೆರಳುತ್ತಿದ್ದಾರೆ. ಇನ್ಮುಂದೆ ಶಾಲೆಯಲ್ಲಿ ಇವರ ಮಧುರ ಸ್ವರದ ಪ್ರಾರ್ಥನೆ ಕೇಳಿಸುವುದಿಲ್ಲ. ಮಕ್ಕಳಿಗೆ ಮತ್ತು ಪಾಲಕರಿಗೆ ಇವರ ವಚನಾಮೃತ ಸವಿ ಇನ್ಮುಂದೆ ಸವಿಯಲು ಸಿಗುವುದಿಲ್ಲ. ಜ್ಞಾನಭಾರತಿ ಶಾಲೆಯ ಕಳಶಪ್ರಾಯ ಇರುವರು ಮಾತಾಜಿಯವರು ಮದುವೆಯನ್ನೇ ಆಗದೆ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಅವರ ಏಳಿಗೆಗೆ ಶ್ರಮಿಸಿ ತಮ್ಮ ಜೀವನದ ಅಮೂಲ್ಯ ಸೇವೆಯನ್ನ ನೀಡಿದ ಇವರ ಕುರಿತು ನಮ್ಮ ನಯನ ಭಾರ್ಗವ ವಿಶೇಷ ಸಂದರ್ಶನದಲ್ಲಿ ಅವರ ಜೀವನ ಪರಿಚಯಿಸುವ ಪ್ರಯತ್ನ ಮಾಡುತ್ತಿದೆ. ತಪ್ಪದೆ ಈ ಸಂಚಿಕೆಯನ್ನ ವೀಕ್ಷಣೆ ಮಾಡಿ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ. ಕುಮಾರಿ ಶಾಂತಾ ಭಟ್ ಮಾತಾಜಿ, ಇವರ ತಂದೆ ಗಣಪತ್ ಭಟ್, ತಾಯಿ ಪಾರ್ವತಿ. ಇವರು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಮಾಡಗೇರಿ ಗ್ರಾಮದವರು. ಇವರಿಗೆ ಅಣ್ಣ ರಾಮಚಂದ್ರ, ಅಕ್ಕ ಸೀತಾ ಒಡಹುಟ್ಟಿದವರು. ಇವರು ಮುದ್ದೇಬಿಹಾಳ್ ಪಟ್ಟಣದ ಜ್ಞಾನಭಾರತಿ ಶಾಲೆಗೆ ಬಂದದ್ದು 1987ರಲ್ಲಿ. ನನ್ನ ಹೆಸರು ಶಾಂತಾ ಗಣಪತಿ ಭಟ್ಟ. ನನ್ನ ಊರು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಮಾಡಗೇರಿ ಗ್ರಾಮ. ನಾನು 1987 ಜೂನ್ 1ನೇ ತಾರೀಕು ಮುದ್ದೇಬಿಹಾಳದ ಜ್ಞಾನಭಾರತಿ ಶಾಲೆಗೆ ಬಂದೆ. ಬರಲಿಕ್ಕೆ ಕಾರಣೀಭೂತರು ದಿವಂಗತ ಅಜಿತ್ ಕುಮಾರರು. ಅವರು ಹಿಂದೂ ಸೇವಾ ಪ್ರತಿಷ್ಠಾನದ ಪ್ರಥಮ ನಿರ್ದೇಶಕರು. ಆನಂತರ ಈ ಶಾಲೆ ಕಾಸ್ಕತೇಶ್ವರ ಮಠದಲ್ಲಿ ನಡೀತಾ ಇತ್ತು. ನಾನು ಬರೋ ವರ್ಷ 2ನೇ ಕ್ಲಾಸ್ ಅಷ್ಟೇ ಪ್ರಾರಂಭ ಆಗಿತ್ತು ಅಲ್ಲಿ. ಆವಾಗಲೇ 52 ಮಕ್ಕಳು ಒಂದೊಂದು ಕ್ಲಾಸಿಗೆ ಇರ್ತಾಯಿದ್ರು. ನಾನು ಬಂದಾಕ್ಷಣ ನನಗೆ 2ನೇ ತರಗತಿಯನ್ನು ಕೊಟ್ಟರು. ಇವರು ಕುಮಾರಿ ಲೀಲಾ ಭಟ್ ಮಾತಾಜಿ. ಇವರ ತಂದೆ ಬೈರೇಶ್ವರ ಭಟ್, ತಾಯಿ ಗಂಗಾ ಭಟ್. ಇವರು ಸಹ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಮೂರೂರು ಗ್ರಾಮದವರು. ಬಡತನದ ಕುಟುಂಬ. ತಾಯಿ ತೀರಿದ ಮೇಲೆ ಅಜ್ಜಿಯ ಮನೆಯಲ್ಲಿ ಬೆಳೆದವರು ಇವರು. ಮುದ್ದೇಬಿಹಾಳ್ ಪಟ್ಟಣದ ಜ್ಞಾನಭಾರತಿ ಶಾಲೆಗೆ ಇವರು ಬಂದದ್ದು 1989ರಲ್ಲಿ. ನನ್ನ ಹೆಸರು ಲೀಲಾ ಭೈರವೇಶ್ವರ್ ಭಟ್ ಅಂತ. ನನ್ನ ತಾಯಿ ಹೆಸರು ಗಂಗಾ ಭಟ್. ನನ್ನ ಊರು ಕುಮಟಾ ತಾಲೂಕಿನ ಮೂರೂರು ಗ್ರಾಮ, ಉತ್ತರ ಕನ್ನಡ ಜಿಲ್ಲೆ. ನಾನು ಬರುವುದು ನಾನು SSLC ಆಗಿ 2 ವರ್ಷ ಮನೆಯಾಗಿದ್ದೆ. ಆಮೇಲೆ TCH ಮಾಡಿದೆ ಧಾರವಾಡದಲ್ಲಿ. ಮಾಡಿ ಮತ್ತು ನಾನು 12 ವರ್ಷ ಮನೆಯಾಗಿದ್ದೆ. 12 ವರ್ಷ ಯಾರೇ ಇದಕ್ಕೆ ಹಿಂದಿ ಸೇವಾ ಪ್ರತಿಷ್ಠಾನಕ್ಕೆ ಹೋಗೋದು ಏನೂ ಗೊತ್ತಿದ್ದಿಲ್ಲ ನನಗೂ. ಮನೆಯಾಗ ಸ್ವಲ್ಪ
ನಮ್ಮ ತಾಯಿ ಇಲ್ಲ. ನಮ್ಮ ಅಜ್ಜಿ ಜೊತೆಗೆ ಬೆಳೆದವರು. ಕೊನೆಗೆ ಅಜ್ಜಿ ಅಲ್ಲೇ ಹೋದ್ರು. ಅಜ್ಜಿ ಹೋದ್ಮೇಲೆ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಇದನ್ನು ಮಾವಂದಿರಿಲ್ಲ. ಅದಕ್ಕೆ ನಮ್ಮ ಅಜ್ಜಿ ಮನ್ಯಾಗ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರ ಜೊತೆ ಬೆಳೆದಿದ್ದೆ. ಇನ್ನೇ ಮನೆ ಕೆಲಸ ಮಾಡಿಕೊಂಡು ಇದ್ದೆ. ಆಮೇಲೆ ನನಗೆ ಮೊದಲು ಇಲ್ಲಿ ಹಿಂದೂ ಸೇವಾ ಪ್ರತಿಷ್ಠಾನ ಗೊತ್ತಾಗಿದ್ದು ಅಂದರೆ ನಮ್ಮ ಶಾಂತಾ ಮಾತಾಜಿಯವರ ಚಿಕ್ಕಮ್ಮನಿಂದ ಗೊತ್ತಾಗಿದ್ದು. ನಮ್ಮ ಅಕ್ಕನ ಮಗಳು ಹೋಗಿದ್ದಾಳೆ, ನೀನು ಹೋಗು ಅಂತೇಳಿ ಅವರೇ ಹೇಳಿದ್ದು ನನಗೆ. ಹಾಗಾಗಿ ನನಗೆ ಇಲ್ಲೇ ಕೊಡ್ತಾರೆ, ಅವ್ರ ಜೊತೆಗೇ ಕೊಡ್ತಾರೆ ಅಂತ ಗೊತ್ತಿಲ್ಲ. ಇದು ಒಂದು ನಮ್ಮನೆ ಕಾಕತಾಳೀಯ. ಹಾಕಿದಾಗ ಸಿರ್ತಿಯಲ್ಲಿ ನನಗೆ ಇಂಟ್ರ್ಯೂ ಬಂದಿತ್ತು, ಹೋಗಲಿಲ್ಲ ನಾನು. ಕುಮಟಾದಲ್ಲೇ ಇಂಟ್ರ್ಯೂ ಬಂದಾಗ ಹೋಗಿದ್ದು. ಹೋದಾಗ ನಾಡು ಮುದ್ದೆ ಹೋಗಬೇಕು ಅಂದ್ಬಿಟ್ಟು, ಮುದ್ದೆ ಬಾಳದ ಹೆಸರೇ ಕೇಳಿಲ್ಲ ನಾನು. ಹೆಸರೇ ಹೆಂಗೆ ಹೋಗೋದು ಅಂತ ನಮ್ಮ ತಂದೆ ತಮ್ಮ ಇದ್ದ, ಅವ್ರು ಕರ್ಕೊಂಡು ಬಂದ. ನಮಗೆ ನನ್ನ ಅತ್ತೆಯೊಬ್ಬರು ಇದ್ದು, ಅವರು ಹೀಗೆ ನನ್ನ ಜೊತೆಗೆ TCH ಮಾಡಿದ್ರು. ಅವ್ರ ಜೊತೆಗೆ ಇಲ್ಲಿ ಮುದ್ದೆ ಬಾಳಕ್ಕೆ ಬಂದ್ವಿ. ಇವರಿಲ್ಲ, ಆವಾಗ ಊರಾಗೇ ಇದ್ದರು ಅವರು. ಆವಾಗ ನನಗೆ ಇವರು ಇಲ್ಲ, ಹೆಂಗಪ್ಪ ಅಂತ ಅನಿಸ್ಬಿಡ್ತು. ಕೊನೆಗೆ ಅವರು 10-12 ದಿವಸದ ಮೇಲೆ ಬಂದರು ಅವರು. ಬಂದೆ, ಸ್ವಲ್ಪ ಮಳೆ ಬಂದಿತ್ತು. ರಾತ್ರಿ ಸ್ವಲ್ಪ ಸ್ವರಾಗ ಹತ್ಬಿಡ್ತು ಮನೆ ನಮ್ಮ ಮಲ್ಕೊಂಡಲ್ಲಿ, ಅಲ್ಲಿ ಪದಕಿಯವ್ರ ಹಟ್ಟದಲ್ಲಿ. ಕೊನೆಗೆ ನಮ್ಮ ಕಾಕ ಏನಂದರು, ಹೋಗ್ಬಿಡೋಣ, ಬೇಡ ಇಲ್ಲಿ ಉಳಿಬೇಡ್ರಿ ಅಂತ. ಆಮೇಲೆ ನಾನೇನು ಮಾಡಿದೆ, ಬೇಡ ಏನೋ ಬಿಡೋಲ್ಲ, ಅವ್ರು ಬರ್ತಾರೆ, ಮಾತಾಜಿಯವ್ರು ಬರ್ತಾರ ಅಂತ, ಶಾಂತಾ ಮಾತಾಜಿಯವ್ರು ಬರ್ತಾರ ಅನ್ನೋದು ಒಂದೇ ನನಗೆ, ನಮ್ಮವ್ರಲ್ಲ ಅಂತೇಳಿ. ಶ್ಯಾಮಲಾ ಮಾತಾಜಿ ಮತ್ತು ಸುಧಾ ಮಾತಾಜಿ ಅಂತ ಇದ್ದರು. ಆ ದಿವಸ ಕಳೆದ್ವಿ ರಾತ್ರಿ. ಕೊನೆ ಮರು ದಿವಸ ಒಂದು 2 ದಿವಸ ಬಿಟ್ಟು ಚಾಲೆ ಶುರುವಾಯಿತು. ಈ ಥರ ನಾನು ಬಂದಿದ್ದು. ಶಾಂತಾ ಭಟ್ ಮಾತಾಜಿ ಅವರ ನೆಚ್ಚಿನ ವಿಷಯ ಗಣಿತ. ಇವರ ತಂದೆ ಓರ್ವ ಶಿಕ್ಷಕರಾಗಿದ್ದರು. ಹೀಗಾಗಿ ತಮ್ಮ 3 ಜನ ಮಕ್ಕಳಲ್ಲಿ ಯಾರನ್ನಾದರೂ ಶಿಕ್ಷಕರನ್ನಾಗಿ ಮಾಡಬೇಕು ಎಂಬ ಕನಸು ಅವರದಾಗಿತ್ತು. ಅದನ್ನ ಶಾಂತಾ ಮಾತಾಜಿಯವರು ನನಸಾಗಿಸಿದರು. ಮಕ್ಕಳಿಗೆ ಗಣಿತ ವಿಷಯ ಮಾತ್ರವಲ್ಲದೆ ಸಂಸ್ಕಾರ, ಶ್ಲೋಕ, ವಚನಾಮೃತ ಹೇಳಿಕೊಡುತ್ತಿದ್ದರು. ಆರಂಭದಲ್ಲಿ ಅರುಣ, ಉದಯ ಮತ್ತು 2ನೇ ತರಗತಿಯನ್ನ ತೆಗೆದುಕೊಂಡ ಇವರು 1989ರಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿಯಾದರು. ಅಂದರೆ ಮೂಲ ಕಾರಣ ನನ್ನ ತಂದೆಯವರ ಅಪೇಕ್ಷೆ ಇತ್ತು. ನಾವು 3 ಮಂದಿ, ಒಬ್ಬರು ಅಕ್ಕ, ಒಬ್ಬರು ಅಣ್ಣ. ನನಗೆ 3 ಮಂದಿಯಲ್ಲಿ ಒಬ್ಬರನ್ನಾದ್ರೂ ಶಿಕ್ಷಕರು ಮಾಡಬೇಕು ಅಂತ ಆಸೆ ಇತ್ತು ಅವರಿಗೆ. ಅವರ ಆಸೆಯನ್ನು ಈಡೇರಿಸುವ ಕಾರಣದಿಂದ ಪ್ರೈವೇಟ್ ಸ್ಕೂಲಿಗಾದರೂ ಓದಿಲ್ಲ ಅಂತೇಳಿ ನಾನು ಈ ಶಾಲೆಗೆ ಆಯ್ಕೆಯಾಗಿ ಬಂದೆ. ಆನಂತರ ಇಲ್ಲಿ 1987ರಲ್ಲಿ ಬರೀ 4 ತರಗತಿಗಳು ನಡೀತಾ ಇದ್ವು. ಅರುಣ, ಉದಯ 1 ಮತ್ತು 2ನೇ ತರಗತಿ. ನನಗೆ ಯಾವಾಗಲೂ 2ನೇ ತರಗತಿಯನ್ನೇ ಕೊಡ್ತಾಯಿದ್ರು. ಮಕ್ಕಳು ತುಂಬ ಚುರುಕಾಗಿದ್ದರು, ಆಸಕ್ತಿಯಿಂದ ಎಲ್ಲದರಲ್ಲೂ ಭಾಗವಹಿಸ್ತಿದ್ರು. ಆ ಮಕ್ಕಳೇ ನನ್ನ ಮಕ್ಕಳು ಅಂತ ತಿಳಿದುಕೊಂಡು ನಾನು ಅವರಿಗೆ ಪಾಠ ಬೋಧನೆಯನ್ನು ಮಾಡಿದೆ. 91ನೇ ಇಸ್ವಿಯಲ್ಲಿ ಈ ಶಾಲೆಗೆ ತ್ರಿಲೇಖಮ ನಗರಕ್ಕೆ ಬಂದ್ವಿ. ಈ ಶಾಲೆಯಲ್ಲಿ ಏನೂ ಇದ್ದಿದ್ದಿಲ್ಲ, ಅಂದರೆ ತಗ್ಗು ಪ್ರದೇಶ ಇತ್ತು. ಆನಂತರ ಅದನ್ನು ಆಡಳಿತ ಮಂಡಳಿಯವರು ಇಂಪ್ರೂವ್ ಮಾಡಿ 5 ಕ್ಲಾಸ್ ರೂಮ್ಗಳನ್ನು ಪ್ರಾರಂಭ ಮಾಡಿದರು. ಆವಾಗ ಶಿವಶಂಕರ್ ಹಿರೇಮಠ ಅವರು DDP ಆಗಿದ್ದರು. ಅವರು ಆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದರು. ಮಕ್ಕಳನ್ನು ನೋಡಿ ತುಂಬ ಖುಷಿಪಟ್ಟರು. ಯಾಕೆಂದರೆ ಎಲ್ಲೂ ಇಲ್ಲದ ಸಂಸ್ಕಾರಯುತವಾದ ಶಿಕ್ಷಣವನ್ನು ನೀವು ಕೊಡ್ತಾ ಇದ್ದೀರಿ. ನಮ್ಮ ಶಾಲೆಯಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಹೆಮ್ಮೆ ಶಾಲೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ ಅಂತ. ಸಬ್ಜೆಕ್ಟು ಗಣಿತ ಆಗಿತ್ತು. ನನಗೆ ದೊಡ್ಡ ಮಕ್ಕಳಿಗೆ ಕಲಿಸೋದ್ಕಿಂತ ಸಣ್ಣ ಮಕ್ಕಳು ಕಲಿಸೋದು ತುಂಬ ಇಷ್ಟ ಆಗಿತ್ತು. ಯಾಕೆಂದರೆ ಪ್ರತಿಷ್ಠಾನದವರು ಸಂಸ್ಕಾರಯುತವಾದ ಶಿಕ್ಷಣವನ್ನು ಕೊಡಬೇಕು ಅಂತ ನಮಗೆ ಕಲಿಸ್ಕೊಟ್ಟಿದ್ರು. ಶ್ಲೋಕವನ್ನು ಹೇಳ್ತಿದ್ವಿ, ವಚನವನ್ನು ಹೇಳ್ಕೊಡ್ತಿದ್ವಿ, ಅಮೃತವಚನವನ್ನು ಹೇಳ್ತಿದ್ವಿ, ನೀತಿ ಕಥೆಯನ್ನು ಮಕ್ಕಳು ಹೇಳ್ತಾಯಿದ್ರು. ಮಕ್ಕಳು ನನ್ನನ್ನು ತಾಯಿಯಂತೆ ಕಂಡು ಒಂದು ದಿವಸ ಶಾಲೆಗೆ ಬರದೇ ಇದ್ದರೆ ಪೂರ್ತಿ ಮನೆಗೆ ಓಡಿ ಬರ್ತಿದ್ರು. ಯಾಕೆ ಬಂದಿಲ್ಲ ಮಾತಾಜಿ, ಮೊದಲು ಆರಾಮಾಗಿ ಇದ್ದಿದ್ರೆ ಮಾತನಾಡ್ಲಿಕ್ಕೆ ಬರ್ತಿದ್ರು ಅಷ್ಟು ಮಕ್ಕಳು. ಅವರಷ್ಟೇ ಅಲ್ಲ, ಅವರೆಲ್ಲರ ಮನೆಗಳ ಸಂಪರ್ಕ ನನ್ನಿದೆ. ದೊಡ್ಡ ಮೂಢನಂಬಿಕೆ ನಮ್ಮ ದುಃಖಕ್ಕೆಲ್ಲ ಅಂಜಿಕೆಯೇ ಕಾರಣ. ಅಂಜಿಕೆ ಬಿಡಿ, ನಿರ್ಭಯರಾಗಿರಿ, ಹೇಳಿ, ಎದ್ದೇಳಿ, ನಿಲ್ಲದೆ
ಲೀಲಾ ಭಟ್ ಮಾತಾಜಿ ಅವರ ನೆಚ್ಚಿನ ವಿಷಯ ಗಣಿತ ಮತ್ತು ಹಿಂದಿ. ಮಕ್ಕಳಿಗೆ ಗಣಿತ ವಿಷಯ ಯಾವುದೇ ರೀತಿಯಲ್ಲಿ ಲೋಪವಾಗಬಾರದೆಂದು ಅಂದಿನ ಉಬಾಳೆ ಶಿಕ್ಷಕರಲ್ಲಿ ರಾತ್ರಿ ಗಣಿತ ವಿಷಯದ ಕುರಿತು ಅಭ್ಯಸಿಸಿ ಮುಂಜಾನೆ ಮಕ್ಕಳಿಗೆ ಬೋಧಿಸುತ್ತಿದ್ದರು. ಉತ್ತಮ ಗಾಯಕಿಯೂ ಆದಂಥ ಲೀಲಾ ಭಟ್ ಮಾತಾಜಿ ಮಕ್ಕಳಿಗೆ ಹಾಡು ನೃತ್ಯವನ್ನ ಕಲಿಸುತ್ತಿದ್ದರು ಮತ್ತು ಗೋಕುಲಾಷ್ಟಮಿಯ ಸಂದರ್ಭದಲ್ಲಿ ಮಕ್ಕಳಿಗೆ ರಾಧಾಕೃಷ್ಣ ವೇಷವನ್ನ ಹಾಕಿಸುತ್ತಿದ್ದರು. ಶಿಷ್ಯಾರ ಕೊಟ್ಟರು ನಮ್ಮ ಹಿಂದೂ ಸಹ ಪ್ರತಿಷ್ಠಾನದಲ್ಲಿ ಎಲ್ಲ ಹೇಳ್ಕೊಟ್ಟಿದ್ರು. ನನಗೊಂದು ಹೆಜ್ಜೆ ಆಗ್ಲಿಕ್ಕೆ ಬರ್ತಿದ್ದಿಲ್ಲ ಮೊದಲು. ಅಲ್ಲೇ ಎಲ್ಲ ಕಲಿಸಿದ್ರು ನಮಗೆ, ಒಂದು ಡ್ಯಾನ್ಸ್ ಮಾಡಿದ್ರು ಎಲ್ಲ. ಮತ್ತು ನಮ್ಮ ಶಾಲೆ ಒಳಗೆ ಸುಮಿತ್ರಾ ಅಂತ ಒಬ್ಬ ಮಾತಾಜಿ ಬಂದಿತ್ತು. ಅವಳು ಡ್ಯಾನ್ಸ್ ಭಾಳ ಚಂದ ಮಾಡ್ತಿದ್ವಿ. ಅವಳನ್ನೇನು ಬಾರಿಸೋದು ನಾನು, ಅವಳ ಜೊತೆಗೆ ನಾ ಎಲ್ಲ ಕಲ್ತ್ಕೊಂಡ್ಬಿಟ್ಟೆ. ಅದಕ್ಕೆ ಎಲ್ಲರಿಗೂ ಮಕ್ಕಳಿಗೆಲ್ಲ ಹಾಡು ಡ್ಯಾನ್ಸು ನನಗೆ ಸ್ವಲ್ಪ ಹಾಡು ಹವ್ಯಾಸ ಕಲಿಸಿದೆ. ಹೀಗೆ ಮಾಡಿ ಗ್ಯಾದರಿಂಗ್ ಆದರೂ ಕೂಡ ನಾವು ಎಲ್ಲರ ಜೊತೆಗೆ ನಾವು ಡ್ಯಾನ್ಸ್ ಹೇಳ್ಕೊಡೋದು ಮಾಡ್ಕೊತ ಇದು ಅಲ್ಲಿ ಕಾತುಗತ್ತೆ ಶರ್ಮದಲ್ಲಿದ್ದಾಗಲಿ ಇಲ್ಲಿ ಬಂದ ಮೇಲೂ ಸಹಿತ ಇಲ್ಲಿ 90ರಲ್ಲಿ ಬಂದ್ವಿ. 90ರಲ್ಲಿ ಬಂದ ಮೇಲೆ ಸಹಿತ ಇಲ್ಲಿ ಅವಾಗ 6ನೇ ಕ್ಲಾಸ್ ಆಗಿತ್ತು ಬರುವಾಗ. ಆಮೇಲೆ ಇಲ್ಲಿ ಬಂದ ಮೇಲೆ ನನಗೆ ನೇರವಾಗಿ 6ನೇ ಕ್ಲಾಸ್ ಕೊಟ್ಟು 2ನೇ ತರಗತಿಯಿಂದ 6ನೇ 6ನೇ ಕ್ಲಾಸ್ ಕೊಟ್ಟು 12 ವರ್ಷ ಮನೆಯಾಗಿದ್ದು ಬಂದಿದ್ದೆ. ಯಾವ ವಿಷಯ ಹೇಳ್ತಿದ್ರಿ ತಾವು? ಮ್ಯಾಥ್ಸ್, ಹಿಂದಿ. ಹಿಂದಿ ಮತ್ತು ಗಣಿತ ಹೇಳ್ತಿದ್ರು. ಹಿಂದಿ ಗಣಿತ ಹೇಳ್ತಿದ್ದೆ. ನನಗೆ ಶಾಲೆಗೆ ಹೋಗುವಾಗ ನಮ್ಗೆ ಗಣಿತ ಅಷ್ಟು ಇಂಟ್ರೆಸ್ಟ್ ಇದ್ದಿದ್ದಿಲ್ಲ. ಇಲ್ಲಿನ ಯಾವಾಗ ಮಕ್ಕಳಿಗೆ ಕಲಿಸ್ಲಿಕ್ಕತ್ತೆ ನನಗೆ ಭಾಳ ಇಂಟ್ರೆಸ್ಟ್ ವಿಷಯ ಆಗುತ್ತೆ. ಆದರೆ ನಾ ಕಲಿವಾಗಿದ್ದಂಥ ವಿಷಯ ಅಲ್ಲ. ಆದ್ರೂ ಕೂಡ ನಾನು ಉಬಾಳೆ ಸರ್ ಅಂತಿದ್ವಿ ಇಲ್ಲಿ. ದಿನ ಶಾಲೆ ಬಿಟ್ಟ ಮೇಲೆ 6 ಗಂಟೆಗೆ ಅವರಿದ್ದಲ್ಲಿ ಹೋಗ್ತಿದ್ವಿ ಕತ್ಕೊಂಬರೋಕ್ಕೆ. ಮಕ್ಕಳಿಗೆ ತಪ್ಪು ಹೇಳಬಾರ್ದು ಅಂತ ಹೋದ್ವಿ. ದಿನ ಹೋಗ್ತಿದ್ವಿ ತಿಂಗಳಿಗಟ್ಟಲೆ. ನಾನು 12 ವರ್ಷ ಮನೆಯಾಗಿದ್ದು ಬಂದೀನಿ, ಏನು ಗೊತ್ತಾಗಲ್ಲ ಅಂತೇಳಿ. ಹಂಗೆ ಸ್ವಲ್ಪ ಗೊತ್ತಾದ್ರೂ ಮಕ್ಕಳಿಗೆ ಸಮೀಕರಣ ಇವೆಲ್ಲ ಗೊತ್ತಾಗ್ತಿತ್ತು. ಕಲ್ತ್ಕೊಂಬಂದು ಕಲಿಸಿ ನನಗದು ಭಾಳ ಇಂಟ್ರೆಸ್ಟ್ ವಿಷಯ ಆಗುತ್ತೆ. ಈಗಲೂ ಕೂಡ ನಮ್ಮ ಮಕ್ಕಳು ಎಲ್ಲ ಬಂದರು. ಇಲ್ಲಿ ಮೊನ್ನೆ ಪ್ರಸನ್ನ ನಮ್ಮ ಬೀಳ್ಕೊಡು ಸಮಾರಂಭದಲ್ಲಿ ಹೇಳಿ ನಮ್ಗೆ ಭಾಳ ಮ್ಯಾಥ್ಸ್ ಅಂದ್ರೆ ಭಾಳ ಇಷ್ಟ. ಯಾಕಂದ್ರೆ ಮಾತಾಜಿ ಅಷ್ಟು ಚಲೋ ನಮ್ಗೆ ಕಲ್ಸ್ಯಾರ. ನನ್ನ ಮ್ಯಾಥ್ಸ್ ಚಲೋ ಕಲ್ಸ್ಯಾರ. ನಾನು ಕ್ಯಾಲ್ಕುಲೇಟ್ರೇ ಬೇಡ ನನಗೇನಾದರೂ ಲೆಕ್ಕ ಮಾಡಬೇಕಂದ್ರೆ ಅಂತ ಭಾಳ ಮಂದಿ ಹೇಳ್ತಾರೆ. ನನ್ನ ಕಿವಿ ಉದ್ದ ಮಾಡ್ಯಾರ ಮಾತಾಜಿ. ಅಂದ್ರೆ ಗಣಿತ ಬರುವುದಿಲ್ಲ ಅಂತ ಹೊಡೆಯೋದು. ಅವಾಗ ಶಿಕ್ಷೆ ಕೊಟ್ಟರು ಪಾಲಕರು, ಏನು ಹೊಡೀರಿ ಅಂತಿದ್ರು, ಏನು ಹೇಳ್ತಿದ್ದೆ. ಎಷ್ಟು ದೊಡ್ಡ ಮಕ್ಕಳು ಸಹಿತ ಅಷ್ಟು ಒಳ್ಳೆ ಇದರಲ್ಲಿ ಹೋಗ್ಯಾರ. ಅಂಥ ದೊಡ್ಡ ಮಕ್ಕಳು ಸಹಿತ ಅವರು ವಕೀಲಾಗ್ಯಾರ ಅಂತ ಗಣಿತ ಇದು ಕಲಿತು ಏನು ಗೊತ್ತು. ಭಾಳ ಅವಾಗಂತೂ 600 ಹುಡುಗರು ಇರ್ತಿದ್ರು. ಅದರಲ್ಲಿ ಶಿಶುಯಾರದಲ್ಲೇ 200 ಹುಡುಗರು ಇರ್ತಿದ್ರು. ಅದರಲ್ಲಿ 100 ಮೇಲೆ 150 ಮಕ್ಕಳು ಗೋಕುಲಾಷ್ಟಮಿ ವೇಷ ಆಗ್ತಿದ್ರು. ಅದು ಕೃಷ್ಣ ವೇಷ. ಅದು ಈಗೆಲ್ಲ ಮೆರವಣಿಗೆ ಮಾಡೋದಿಲ್ಲ. ಆವಾಗ ಗುಡಿ ಶಾಲೆಯಿಂದ ಈ ಶಾಲೆವರೆಗೆ ಮೆರವಣಿಗೆ ಮಾಡ್ಕೊಂಡು ಮಕ್ಕಳು ನಡ್ಕೊತ ಬರ್ತಿದ್ರು. ಈಗ 4 ಮಾರು ಬರಬೇಕಂತಂದ್ರೆ ಬಸ್ ಮಾಡ್ತಾರೆ ಶಾಲೆ ಹುಡುಗರಿಗೆ. ಅವಾಗ ಆ ಮಕ್ಕಳು ಅಲ್ಲಿಂದ ಎಲ್ಲಿವರೆಗೆ ನಡ್ಕೊಬರ್ತಿದ್ರು ಶಿಶುಯಾರ ಮಕ್ಕಳು. ಅದು ಯಾವ ಥರ ಅಂದರೆ ಸಾಲಿನಲ್ಲಿ ಬರ್ತಿದ್ರು. ಮತ್ತೆ ಸ್ವಲ್ಪ ಹೇಳ್ದಾಗ ಕೇಳ್ತಿದ್ರು. ಆಗಿನ ಬರುವಾಗ ಘೋಷಣೆ ಹಾಕೋದು ಕೃಷ್ಣನ ಬಗ್ಗೆ ಎಲ್ಲ ಮಾಡ್ತಿದ್ರು. ಅಷ್ಟು ಮಾಡ್ಕೊಂಡು ಈ ಶಾಲೆ ಬಂದು ಫಂಕ್ಷನ್ ಮಾಡೋದು. ಈಗ ಮುಸ್ಲಿಮ್ಸ್ ನಮ್ಮ ಶಾಲೆಗೆ ಬರ್ತಾರೆ. ಅವ್ರು ಸಹಿತ ರಾಧೆ ಕೃಷ್ಣನ ವೇಷ ಹಾಕ್ಕೊಂಡು ಫಸ್ಟ್ ತೊಗೊಳ್ಳೋರೆ ಅವರು. ಅಂದರೆ ಕಲೆ ಇದೆ ಅವರು ಅಂತ ಕೃಷ್ಣನ ವೇಷ ಹಾಕ್ಕೊಂಡು ಅವರೇ ಫಸ್ಟ್ ತೊಗೋತಿದ್ರು. ಎಲ್ಲರಿಗೂ ಆಶ್ಚರ್ಯ ಆಗ್ತಿತ್ತು. ಅವ್ರು ಹಾಕೋದನ್ನು ಹೆಚ್ಚಿಂದು ಫಸ್ಟ್ ತೊಗೊಳ್ಳೋದು ಮತ್ತೊಂದು ಅಂತೇಳಿ. ದೊಡ್ಡದಲ್ಲ, ಯಾಕೆ ದೊಡ್ಡದಲ್ಲ? ಇಲ್ಲಿ 3 ಸ್ಥಾನ ಇದೆ, ಇಲ್ಲಿ 4 ಸ್ಥಾನ ಇದೆ ಅಲ್ವಾ? 4 ಸ್ಥಾನ ಯಾವ್ದು ಸ್ಥಾನ ನೋಡ್ಕೊಳ್ಬೇಕು. ಮೊದಲೇ ಸ್ಥಾನ ನೋಡ್ಕೊಂಡಿಲ್ಲ, ಆಮೇಲೆ ದೊಡ್ಡ ಚಿಕ್ಕದಂತೂ ಯಾವ್ದು ದೊಡ್ಡದು ಅಂತ ಒಂದೇ ಥರ ಇರ್ತದೆ. ಈಗ ಒಂದು ಇರ್ತದೆ. ಈಗ ಏನು ಮಾಡ್ತೀನಿ, ಇಷ್ಟು ಬರ್ತೀನಿ. ಅವಾಗ ನೀವೇನು ಮಾಡ್ತೀರಾ? 2ನೇ ದೊಡ್ಡದು ಅಂತೀರಿ. ಯಾಕೆ? ಬಿಡಿ 10, 100, 1000, 10,000. ಈಗ ಬಿಡಿ 10, 100, 1000. ಏನು ಕೊಟ್ಟರು ಬರಬಲ್ಲ ಅಂತ, ಏನು ಕೊಟ್ಟರು ಬರಬಲ್ಲ ಅಂತ, ಏನು ಮಾಡಲೆ ಅಕ್ಕಯ್ಯ,
ಇಬ್ಬರು ಶಿಕ್ಷಕಿಯರಾಗಿ ಮುದ್ದೇಬಿಹಾಳ್ ಪಟ್ಟಣಕ್ಕೆ ಬರಲು ಪ್ರಮುಖ ಕಾರಣ ಅದು ಹಿಂದೂ ಸೇವಾ ಪ್ರತಿಷ್ಠಾನ ಮತ್ತು ಅದರ ಪ್ರಥಮ ನಿರ್ದೇಶಕ ದಿವಂಗತ ಅಜಿತ್ ಅವರು. ಅವರ ದೇಶಭಕ್ತಿ ಸೇವಾ ಕರೆಗೆ ಓಗೊಟ್ಟು ಈ ಇಬ್ಬರು ಮಾತಾಜಿಯವರು 40 ದಿನದ ಶಿಬಿರದಲ್ಲಿ ಪಾಲ್ಗೊಂಡು ಅಲ್ಲಿ ಅಜಿತ್ ಅವರ ಪ್ರೇರಣೆಯಿಂದ ಮುದ್ದೇಬಿಹಾಳ್ ಪಟ್ಟಣಕ್ಕೆ ಬಂದು ನಿಸ್ವಾರ್ಥ ಸೇವೆಗೆ ನಿಂತರು. ಇವರ ಆರಂಭಿಕ ಸಂಬಳ 300 ರೂಪಾಯಿ ಆಗಿತ್ತು. ಶಾಂತಾ ಭಟ್ ಹಾಗೂ ಲೀಲಾ ಭಟ್ ಮಾತಾಜಿ ಅವರು ಕೇವಲ ಜ್ಞಾನ ಭಾರತಿ ಶಾಲೆಯ ಮಕ್ಕಳಿಗೆ ಸಂಸ್ಕಾರ ಮಾತ್ರ ನೀಡುತ್ತಿರಲಿಲ್ಲ. ಅವರು ಪಟ್ಟಣದ ಅನೇಕ ಸರ್ಕಾರಿ ಶಾಲೆಗೆ ತೆರಳಿ ಆ ವಿದ್ಯಾರ್ಥಿಗಳಿಗೆ ಭಾರತೀಯ ಸನಾತನ ಸಂಸ್ಕಾರವನ್ನ ನೀಡುತ್ತಿದ್ದರು. ಅದರಂತೆ ಪಟ್ಟಣದ ದಲಿತ ಕೇರಿಗೆ ಹೋಗಿ ಅಲ್ಲಿನ ಮಕ್ಕಳಿಗೆ ಶಿಕ್ಷಣವನ್ನ ಕಲಿಯಲು ಪ್ರೇರಣೆಯನ್ನ ನೀಡುವುದರ ಜೊತೆಗೆ ಪ್ರತಿ ವಾರ ಅವರಿಗೆ ಉಚಿತ ಶಿಕ್ಷಣ, ಭಾರತೀಯ ಪರಂಪರೆಯ ಸಂಸ್ಕಾರ ಮಕ್ಕಳಿಗೆ ಮತ್ತು ಪಾಲಕರಿಗೆ ನೀಡುತ್ತಿದ್ದರು. ಸಂಸ್ಕಾರಕ್ಕೆ ಹರಿಜನ ಕೇರಿಯಲ್ಲಿ ಸಂಸ್ಕಾರವನ್ನು ಕೇಂದ್ರ ಅಂತ ಹೇಳ್ತೀವಿ ನಾವು. ಹರಿಜನ ಕೇರಿಯ ಶಬ್ದವನ್ನು ಉಪಯೋಗಿಸಲಿಕ್ಕಾಗಿಲ್ಲ, ಯಾಕೆಂದರೆ ಅಜಿತು ಕಲಿಸಿಕೊಟ್ಟದ್ದು. ಸಂಸ್ಕಾರವನ್ನು ಆ ಮಕ್ಕಳಿಗೆ ಕೊಡೋ ಸಲುವಾಗಿ ಶನಿವಾರ ಮತ್ತು ರವಿವಾರ ಹೋಗ್ತಿದ್ವಿ. ಅಲ್ಲಿ ನಾವು ಬರ್ತೀವಿ ಅಂತ ಮೊದಲನೇ ದಿವಸ ಹೋದಾಗ ಯಾಕೆ ಬಂದ್ರಿ ನೀವು, ಎಲ್ಲಿಂದ ಬಂದ್ರಿ, ಯಾವಾಗ ಯಾರು ಕಾರವಾರ ಜಿಲ್ಲೆಯಿಂದ ಇಲ್ಲಿ ಬಂದಿದ್ದಿಲ್ಲ ಮುದ್ದೇಬಿಹಾಳಕ್ಕೆ, ಇಲ್ಲ ಕಾರವಾರದಿಂದ ಬಂದಿದ್ದಾರೆ ಅವರೇನು ಹೊಸ ವಿಷಯವನ್ನು ಹೇಳ್ತಾರೆ ಅಂತ ಹೇಳಿ ಈಗ ಲೈಬ್ರರಿ ಇದೆ. ಆ ಲೈಬ್ರರಿ ಕಟ್ಟೆ ಮೇಲೆ ನಮಗೆ ಜಾಗವನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟರು ಕಲಿಸಲಿಕ್ಕೆ. ಅದರ ಕಸವನ್ನು ಮಕ್ಕಳೇ ಹುಡುಕ್ತಾ ಇದ್ರು, ನಾವು ಹುಡುಕ್ತಾ ಇದ್ವಿ. ಆ ಮಕ್ಕಳನ್ನು ಸೇರಿಸ್ತಿದ್ವಿ. ಅಲ್ಲಿ ಭಾರತೀಯ ಆಟವನ್ನು ಆಡಿಸ್ತಾ ಇದ್ವಿ ಮೊದಲು. ಆನಂತರ ಶ್ಲೋಕ ಹೇಳ್ತಿದ್ವಿ. ಆನಂತರ ಉತ್ತಮವಾದ ಕಥೆಯನ್ನು, ರಾಮಾಯಣ ಮಹಾಭಾರತ ಅಂಥ ಕಥೆಗಳನ್ನು ಹೇಳ್ತಿದ್ವಿ. ಅವೆಲ್ಲವನ್ನು ಮುಂದಿನ ವಾರ ನಾವು ಹೋದಾಗ ಮತ್ತು ಅವ್ರು ಹೇಳಬೇಕಾಗಿತ್ತು. ಆ ಮಕ್ಕಳು ಹೇಳ್ತಾ ಇದ್ರು, ನಡುವೆ ತಮಗೆ ಬರದೇ ಇದ್ರೆ ಮತ್ತು ನಮ್ಮ ಶಾಲೆಗೆ ಓಡಿ ಬರ್ತಿದ್ರು. ಮೊನ್ನೆ ಹಿಂಗೆ ಹೇಳೋಗಿದ್ದೀರಿ ಮಾತಾಡಿದರೆ ಮುಂದೆ ಹೆಂಗೆ ಹೇಳ್ಬೇಕ್ರಿ, ನೀವು ಕಲಿಸ್ಕೊಡ್ರಿ, ಮುಂದಿನ ವಾರ ನಾವು ಹೇಳದೇ ಇದ್ದರೆ ನೀವು ನಮಗೆ ಬೈತೀರಿ ಕೊನೆಗೆ ಅಂತೇಳಿ. ಆ ನಂತರ ಅದನ್ನು ಕಲಿಸ್ತಿದ್ವಿ. ಅಲ್ಲಿ ತಾಯಂದರೆಲ್ಲ ಬಂದು ಕುತ್ಕೋತಿದ್ರು ಆ ಕಟ್ಟೆಯ ಸುತ್ತಲ್ಲಿ. ಅವ್ರು ನೋಡ್ತಿದ್ರು, ಕೇಳ್ತಿದ್ರು. ಅವ್ರು ಹೇಳ್ತಾ ಇದ್ರು, ನೀವು ಶಾಲೆ ಮಾಡಬೇಡಿ, ನಮ್ಮನೆ ಅಂತೇಳಿ ಶಾಲೆ ಮಾಡಿಬಿಡ್ರಿ, ನಮ್ಮ ಮಕ್ಕಳು ನಾವು ಶಾಲೆ ಕಳಿಸೋದಿಲ್ಲ, ಈ ಕಟ್ಟೆ ಮೇಲೆ ಕೂತು ನೀವು ಪಾಠ ಮಾಡಿ ಹೋಗ್ಬಿಡ್ರಿ ಮಾತಾಜಿ ಅಂತ ಕರೀತಾ ಇದ್ರು. ಅಷ್ಟು ಆತ್ಮೀಯತೆ ನಾವು ಹರಿಜನ ಕೇಳೋರು ಇರ್ಬೋದು, ಆದರೆ ಅಷ್ಟು ಅಗಾಧವಾದ ಗೌರವವನ್ನು ಅವರು ನಮಗೆ ಮಾಡಿದ್ರು. ಆ ಮಕ್ಕಳಿಗೆ ಹೇಳ್ತಾ ಇದ್ವಿ, ಗೌರ್ಮೆಂಟ್ ಸ್ಕೂಲ್ ದೊಡ್ಡಿಲ್ಲ, ನೀವು ಅಲ್ಲಿ ಹೋಗಬೇಕು ಪ್ರತಿದಿನ, ಶಾಲೆಯನ್ನು ತಪ್ಪಿಸಬಾರ್ದು, ಶಿಕ್ಷಣ ಇಲ್ಲದೆ ಮುಂದುವರಲಿಕ್ಕೆ ಸಾಧ್ಯ ಇದೆ. ಹೌದಾ, ನಾವು ಸಮಾಜಕ್ಕೆ ಎಷ್ಟು ಸೇವೆ ಮಾಡಲಿಕ್ಕೆ ಆಗ್ತವೆ ಅಷ್ಟು ಮಾಡಬೇಕು ಅಂತ ನಾವು ಪ್ರಯತ್ನವನ್ನು ಪಟ್ವಿ. ದೇಹ ನಶ್ವರ, ದೇಶ ಶಾಶ್ವತ. ದೇಹ ಇವತ್ತಿರ್ತ ನಾಳೆ ಹೋಗ್ತದೆ. ಅದು ದೇಶಕ್ಕಾಗಿ ಎಲ್ಲ ಮಕ್ಕಳು ದುಡಿಬೇಕು, ದೇಶ ಸೇವೆಯನ್ನು ಮಾಡಬೇಕು ಭಾವನೆಯನ್ನು ಆ ಮಕ್ಕಳಿಗೆ ಮೂಡಿಸಿದ್ವಿ. ದೇಶಭಕ್ತಿ ಗೀತೆಯನ್ನು ಕಲಿಸ್ತಿದ್ವಿ, ತುಂಬ ಚೆನ್ನಾಗಿ ಹಾಡ್ತಿದ್ರು. ಆನಂತರ ನಾವೇನು ಮಾಡಬೇಕಾಗಿತ್ತು ಅಂದರೆ ಸಂಜೆ ಇವೆಲ್ಲವನ್ನು ಮಾಡಿ ಸಾಯಂಕಾಲ 6ರ ಒಳಗೆ ಮನೆಯಲ್ಲಿರಬೇಕಿತ್ತು. ಹೆಣ್ಣುಮಕ್ಕಳಾದ್ದರಿಂದ ಹೊರಗಡೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಅಜಿತರ ನಿಯಮನೇ ಹಾಗಿತ್ತು, ಎಲ್ಲ ಚಟುವಟಿಕೆಯನ್ನು ಮಾಡಬೇಕು. ಆದರೆ ಸಂಜೆ 6:30ಯಿಂದ 7 ಗಂಟೆ ಒಳಗೆ ಮನೆಯಲ್ಲಿರಬೇಕು. ನಾವು ಮನೆಯಲ್ಲಿದ್ದು ನಾಳೆ ಏನು ಮಾಡಬೇಕು, ಶಾಲೆ ಒಳಗೆ ಯಾವ ಕೆಲಸವನ್ನು ಮಾಡಬೇಕು, ಯಾವ ಚಟುವಟಿಕೆಯನ್ನು ಮಾಡಬೇಕು, ಅದರ ಪೂರ್ವ ತಯಾರಿಯನ್ನು 7 ಮಂದಿ ಸೇರಿ ನಾವು ಮಾಡ್ತಾಯಿದ್ವಿ. ಮಧ್ಯಾಹ್ನ ಖಾಲಿ ಈ ರಜೆ ಇದ್ದ ದಿವಸ ನಾವು ವಾರಕ್ಕೊಂದ್ಸಲ ಹೋಗ್ತಿದ್ವಿ ದಲಿತ ಕೇರಿಗೆ ಸಂಸ್ಕಾರ ಕೇಂದ್ರ ಮಾಡಲಿಕ್ಕೆ. ಅಲ್ಲೂ ಕೂಡ ಡ್ಯಾನ್ಸು ಎಲ್ಲ ಕಲಿಸಿದವ್ರಿ. ಅವ್ರಿಗೇನು ಭಾಳ ಖುಷಿ ಆಗ್ತಿತ್ತು ಅವ್ರಿಗೆ. ಅಂದರೆ ಡ್ಯಾನ್ಸ್ ಕಾಯ್ತಾ ಇರೋರು ಮತ್ತೊಂದು ವಾರ ಬರುತ್ತಾರೆ, ಕಲಿಸ್ತಾರೆ, ಇವರು ನಮಗೆ ಡ್ಯಾನ್ಸ್ ಹೇಳ್ಕೊಡ್ತಾರೆ ಅಂತೇಳಿ. ಆಮೇಲೆ ವರ್ಷ ಗ್ಯಾದರಿಂಗ್ ಮಾಡ್ತಿದ್ವಿ ಅಲ್ಲೂ ಕೂಡ. ಇಲ್ಲಿ ಒಂದೇ ಗ್ಯಾದರಿಂಗ್ ಅಲ್ಲ, ಅಲ್ಲಿಯೂ ಗ್ಯಾದರಿಂಗ್ ಇಲ್ಲ. ಎಲ್ಲ ಅತಿಥಿಗಳ ಕರೆದು ಎಲ್ಲ ನಾವೇ ಮಾಡಬೇಕು. ಮತ್ತೆ ಬೇರೆ ಬೇರೆ ಶಾಲೆಗೆಲ್ಲ ಹೋಗ್ತೀರ ಅಂತ ಕೇಳಿದ್ವಿ ನಾವು. ಬೇರೆ ಶಾಲೆಗೂ ಹೋಗ್ತೀವಿ. ಅದು ಯಾವ ಥರ ನಿಮ್ಮ ಶಾಲೆ ಬಿಟ್ಟೆಲ್ಲ ಬೇರೆ ಶಾಲೆಗೆ ಯಾಕೆ ಹೋಗ್ತಿದ್ರಿ? ಬೇರೆ ಶಾಲೆ ಅಂದರೆ ಸಮಾಜ ಬೆಳಿಬೇಕು. ಸಮಾಜ ಬೆಳಿಬೇಕು ಅಂದರೆ ನಮ್ಮ ಶಾಲೆ ಒಂದರಿಂದ ಆಗೋದಿಲ್ಲ. ಸಮಾಜದಲ್ಲಿ ಎಲ್ಲ ಎಷ್ಟೋ ಮಕ್ಕಳು ಇರ್ತಾರೆ, ಆ ಮಕ್ಕಳಿಗಲ್ಲಿ ಯಾವುದೂ ಸಂಸ್ಕಾರ ಸಿಗ್ತಿಲ್ಲ. ಅದಕ್ಕೆ ಆ ಸಮಾಜ ಬೆಳೀಲಿಕ್ಕೆ ಅಲ್ಲೆಲ್ಲ ಹೋಗಿ ಶ್ಲೋಕ ವಚನ ಎಲ್ಲ ಹೇಳ್ಕೊಟ್ಟು ಬರ್ತಿದ್ವಿ, ಹಾಡು. ನಾವು ಬಂದಿದ್ದೇವೆ ಹಿಂದೂ ಸೇವಾ ಪ್ರತಿಷ್ಠಾನದಿಂದ ಅಜಿತ್ ಕುಮಾರ್ ನಾ ಬಂದು 1 ವರ್ಷ ಇದ್ರು ಅವರು. ನಮ್ಮ ಮನೆಗಳಿಗೆ ಬರ್ತಿದ್ರು ವರ್ಷ. ಅಂದರೆ ವರ್ಷ ಅಂದರೆ ಈಗ ನಾವು ಟ್ರೈನಿಂಗ್ ಮುಗಿಸಿ ಬರ್ತೀವಲ್ಲ ತರಬೇತಿಯನ್ನು, ಆವಾಗ ಪ್ರತಿ ಮನೆಗೆ ಬರ್ತಿದ್ರು. ನಮ್ಮ ಬ್ಯಾಚ್ನಲ್ಲಿ 250 ಜನ ಇತ್ತು. 250 ಜನರ ಮನೆಗೂ ಆ ವರ್ಷ ಅವರು ಬರಬೇಕು ಅಂತಲೇ ಅವ್ರು ಹಿಂದೂ ಸೇವಾ ಪ್ರತಿಷ್ಠಾನ ಪ್ರಾರಂಭ ಮಾಡಿದ್ರು. ಮನೆಗೆ ಬಂದಾಗ ನಾನು ನಮ್ಮ ಅತ್ತಿ ಮನೆಯಲ್ಲಿದ್ದೆ. ನಮ್ಮ ಇದು ಏನಿದೆ ಅಂದರೆ ನಮ್ಮ 4 ಮಂದಿ ಅತ್ತಿದಿರ ಒಳಗೆ 3 ಮಂದಿ ಟೀಚರ್. ನಾವು ಅದೇ ಇದಕ್ಕೆ ಬಂದಿದ್ದು. ನಮ್ಮ ಅತ್ತೆ ಮನೆಗಿದ್ದಾಗ ಅವರು ಅಲ್ಲಿಗೆ ಬಂದಿದ್ರು. ನಮ್ಮ
ಅತ್ತಿ ಒಬ್ಬರು ನಮ್ಮ ಜೊತೆಗೆ ಬಂದಿದ್ರಲ್ಲ ಹಿಂದೂ ಪ್ರತಿಷ್ಠಾನಕ್ಕೆ, ಅವರು ಅಲ್ಲೇ ಇದ್ದರು. ನಾವು ಎಲ್ಲರನ್ನೂ ನೋಡಿ ಅವ್ರಿಗೆ ಭಾಳ ಖುಷಿ ಆಗುತ್ತೆ. ಎಲ್ಲರೂ ಸೇರಿದ್ದಾರಲ್ಲ ಇವರು, ಭಾಳ ಖುಷಿ. ಏನು ತಾಯಿ ತಂದೆ ಅಲ್ಲ, ಏನೂ ಅಲ್ಲ, ಅಕ್ಕ ತಂಗಿಯರು ಅತ್ತೆ ಸಸಿಯಂದಿರು ಇದ್ದಾರಲ್ಲ ಅಂತ ಅವ್ರಿಗೆ ಭಾಳ ಖುಷಿ ಆಯಿತು ಬಂದರು. ನನಗೆ ಮೊದಲಿಂದ ಅವ್ರ ಪರಿಚಯ ಇರಲಿಲ್ಲ. ಲೀಲಾ ಭಟ್ ಮಾತಾಡಿ ಮೂರೂರಿನವ್ರು, ಗುಂಟಾ ತಾಲೂಕು ಮೂರೂರಿನವರು. ನನಗೆ ಅವ್ರದ್ದು ಮೊದಲು ಪರಿಚಯ ಇಲ್ಲ. ನಾನು 87ರಲ್ಲಿ ಬಂದೆ. ಆನಂತರ ನಾ ಬಂದಿದ್ದನ್ನು ಸುದ್ದಿಗೆ ಯಾರ್ದೋ ಮೂಲಕ ಅವರು 89ಕ್ಕೆ ಈ ಶಾಲೆ ಪ್ರವೇಶ ಮಾಡಿದ್ರು. ನಾವು ಬಂದ ನಂತರ ಮತ್ತು 5 ಮಂದಿ ಬಂದರು. ಒಟ್ಟು 7 ಮಂದಿ ಒಂದೇ ರೂಮ್ನಲ್ಲಿ ಇದ್ವಿ. ಇಲ್ಲಿ ಭಾಳ ನೀರಿನ ತೊಂದರೆ ಇತ್ತು ಅವಾಗ ಮುದ್ದೇಬೇಳದಲ್ಲಿ. ರಾತ್ರಿ 3 ಗಂಟೆವರೆಗೆ ಪಾಳಿ ಹಚ್ಚಬೇಕಿತ್ತು ನೀರಿಗೆ. ಬೋರ್ ಹೊಡೋರು ನೀರು ತರ್ತಿದ್ವಿ. ಯಾವ ಬಡಾವಣೆಯಲ್ಲಿದ್ರೆ ಆ ಟೈಮಲ್ಲಿ? ಪಲ್ಕಿರಾಕ್ಷ ದವಾಖಾನೆ ಹತ್ರ, ಅಲ್ಲಿ ರಾಯರ ಮಠದ ಹತ್ರ. ಅಷ್ಟು ಕಾಸ್ಕತೇಶ್ವರ ಮಠದಲ್ಲಿದ್ದಾಗ ಈಗ ಅಶೋಕ್ ರೇವಡಿ ಇದ್ದಾರಲ್ಲ, ಅವ್ರ ಮನೆಯಲ್ಲಿ ನಾವು ಬಾಡಿಗೆ 5 ಮಂದಿ. ಆನಂತರ ಪಲ್ಕಿರಾಕ್ಷ ದವಾಖಾನೆ ಹತ್ರ ಬಂದ್ವಿ. ಶಾಲೆ ದೂರ ಆಯಿತು. ನಮಗೆ ಅಡುಗೆ ಮಾಡ್ಕೊಂಡು ತರಲಿಕ್ಕೂ ತೊಂದರೆ ಆಗ್ತಿತ್ತು. ಮುಂಜಾನೆ 8ಕ್ಕೆ ಅವರು ಕ್ಲಾಸ್ ಹಾಕ್ತಿದ್ರು ಮಕ್ಕಳಿಗೆ, 5, 6, 7 ಮಕ್ಕಳಿಗೆ ಮುಂಜಾನೆ 8ಕ್ಕೆ ಕ್ಲಾಸ್ ಹಾಕ್ತಿದ್ರು. ನಾನು ಅವ್ರ ಜೊತೆ ಬರ್ತಿದ್ದೆ, ಯಾಕೆ ಹೆಣ್ಮಕ್ಳ ಜವಾಬ್ದಾರಿ ಇತ್ತಲ್ಲ, ನನ್ನ ಕೆಲಸ ನಾವು ಮಾಡ್ತಿದ್ದೆ. ಆನಂತರ ಶಾಲೆಯ ಅಭ್ಯಾಸ ಟೈಮಲ್ಲಿ ಯಾವುದೂ ನಾವು ಚಟುವಟಿಕೆ ಮಾಡಿಸ್ಬಾರ್ದಿತ್ತು, ನಿಯಮ ಇತ್ತು. ಅವರು ನಾವು ಒಂದೇ ತಾಯಿಯ ಮಕ್ಕಳು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬಿಡಲಿಕ್ಕೂ ಆಗೋದಿಲ್ಲ. ಯಾಕೆಂದರೆ ಅಷ್ಟು ಆತ್ಮೀಯತೆ ಈ ಮುದ್ದೇಬೇಳ ಹೇಳ್ತಾ ಇದೆ. ಒಬ್ಬರು ಇನ್ನೊಬ್ಬರು ಹೆಚ್ಚು ಕಡಿಮೆ ಆಗ್ತದೆ. ಭಾಳ ಮಂದಿಗೆ ಹಾಗೆ ಆಗ್ತಾ ಇದೆ. ನನ್ನ ನೋವಲ್ಲಿ ಅವ್ರು ಪಾಲ್ಗೊಳ್ತಾರೆ, ಅವರ ನೋವಲ್ಲಿ ನಾವು ಪಾಲ್ಗೊಳ್ತೀವಿ. ನನ್ನ ನಲಿವಲ್ಲಿ ಅವ್ರು ಇರ್ತಾರೆ, ಅವರ ನಲಿವಲ್ಲಿ ನಾವಿರ್ತೀವಿ. ಎರಡೂ ಮನೆಯ ಬಳಗದವರು ಒಂದೇ ಮನೆಯ ಮಕ್ಕಳು. ನಮ್ಮ ಊರಲ್ಲೂ ಕೂಡ ಅದನ್ನೇ ತಿಳ್ಕೊಂಡಿದ್ದಾರೆ. ಯಾವಾಗ ಮಾತಾಡಿದ್ರು ಲೀಲಾಗ ಏನು ಮಾಡ್ತಾರೆ ಅಂತ ಕೇಳ್ತಾರೆ, ಅವ್ರಿಗೆ ಮಾತಾಡಿ ಶಾಂತ ಏನು ಮಾಡ್ತಾರೆ ಅಂತ ಹೇಳ್ತಾರೆ. ಭಾವನೆಯಲ್ಲಿ ಒಂದೇ. ನಮ್ಮದು ವಿಚಾರ ಏನು, ಶಾಲೆಯಲ್ಲಿ ಮೇಲೆ ತರಬೇಕು ಅಷ್ಟೇ. ನಾವು ಲೇಟಾಗಿ ಹೋಗಲಿ ಮಾಡಲಿ ಯಾರು ಏನು ಕೇಳುವುದಿಲ್ಲ ನಮಗೆ, ಹೌದಾ, ಸಂಸಾರಸ್ಥರಲ್ಲಿ. ಅದಕ್ಕೆ ನಮ್ಮ ಸಮಯವನ್ನು ಶಾಲೆಗೆ ಕೊಟ್ವಿ ನಾವು. ಶಾಲೆ 6 ಗಂಟೆ ಆಗಲಿ 7 ಗಂಟೆ ಆಗಲಿ ಶಾಲೆ ಕೆಲಸ ಮಾಡಬೇಕು, ಮಕ್ಕಳು ಚೆನ್ನಾಗಾಗಬೇಕು. ಆನಂತರ ನಮಗೇನು ಶಾಲೆ ಇದ್ದ ಮಕ್ಕಳು ಎಲ್ಲರೂ ಶಾಲೆ ಮಾಡ್ತಾರೆ. ಆದರೆ ಆ ದೊಡ್ಡ ಮಕ್ಕಳನ್ನು ಮೇಲೆ ತರೋದೇ ನಮ್ಮ ಕೆಲಸ ಆಗಿತ್ತು. ಉದ್ದೇಶವನ್ನು ಇಟ್ಕೊಂಡು ಅದನ್ನು ನಾಳೆ ಹ್ಯಾಂಗೆ ಮಾಡೋಣ, ಈ ಮಗು ಹಿಂಗೆ ಮಾಡ್ತಾಯಿದೆ, ಈ ಮಗುವಿಗಿಂತ ತೊಂದರೆ ಆಗಿದೆ. ಅವರು ಎಷ್ಟೋ ಮಕ್ಕಳಿಗೆ ಕಾಣಲಾರದ ಕೈಯಾಗಿ ಸಹಾಯವನ್ನು ಮಾಡಿ ಬರೋದು ಅಂದರೆ ಒಂದೇ ಬಸ್ಸು. ಆ ಬಸ್ ಹತ್ತಿ 2 ಚೀಲ ಹಿಡ್ಕೊಂಡು ಜಕ್ಕೊಂಡು ಮ್ಯಾಲೆ ಹತ್ತಬೇಕು. ಏನೋ ಶಕ್ತಿ ಇತ್ತು ಆವಾಗ. ಬಂದ್ವಿ ಅವಾಗ ಬರೋದು, ಬಂದು ರಾತ್ರಿ ಬರೋದು. ರಾತ್ರಿ ಬಂದು ಮುಟ್ಟಿದ್ರೆ ಎಲ್ಲ ಮನೆ ಬಿಟ್ಟು ಹೋಗಿದ್ದು ಮನೆ ಜೀಡಿ ಕಟ್ಕೊಂಡು ಇರ್ತಿದ್ವು. ಆ ಜೀಡಿ ಎಲ್ಲ ತಕ್ಕೊಂಡು ಏನು ಮಾಡ್ಕೊಳ್ದೆ ಹಾಗೆ ಮಕ್ಕೋತಿದ್ವಿ ನಾವು. ನೆಲ ಎಲ್ಲ ಒರೆಸ್ಕೊಂಡು ಹಂಗೆ ಮಕ್ಕೊಂಬಿಡೋದು. ನೀರು ಇರ್ತಿದ್ದಿಲ್ಲ. ಬಂದು ಕೂಡ ಯಾರು ತಂದು ಕೊಡ್ತಾರೆ ಆ ರಾತ್ರಿ ನೀರು? ಹಾಗಾಗಿ ಹಾಗೆ ಮಕ್ಕೋತಿದ್ವಿ. ಆದರೂ ಏನೋ ಒಂದು ನಮನೆ ಸಮಾಧಾನ ಅವಾಗಷ್ಟು ಬೆಳಗ್ಗೆ ಆದಮೇಲೆ ಎಲ್ಲ. ತಾವು ಶಿಕ್ಷಣವನ್ನ ಕಲಿಸಿದ ಹಿರಿಯ ವಿದ್ಯಾರ್ಥಿಗಳ ಬಗ್ಗೆ ನೆನಪಿಸಿಕೊಳ್ಳುವ ಶಾಂತಭಟ್ ಮಾತಾಜಿ ಅಂದಿನ ವಿದ್ಯಾರ್ಥಿಗಳ ಕಣ್ಣಿಗೆ ಆದಂತಹ ತೊಂದರೆ ಕುರಿತಾದ ಘಟನೆಯನ್ನ ಸ್ಮರಿಸಿಕೊಳ್ಳುತ್ತಾರೆ. ವಿದ್ಯಾರ್ಥಿ ಯೋಗಾಸನದಲ್ಲೂ ಇದ್ದ, ನಾಟಕದಲ್ಲೂ ಇದ್ದ. ಶಾಲೆ ಬಿಲ್ಡಿಂಗ್ ಅರ್ಧ ಆಗಿತ್ತು ಆವಾಗ. ಅಲ್ಲಿ ಚಡಿಯ ಮೇಲೆ ಧ್ವಜವನ್ನು ಏರಿಸ್ಲಿಕ್ಕೆ ಹೋದ, ಕಲರ್ ಧ್ವಜವನ್ನು ಹಾಕಬೇಕಾಗಿದೆ, ಹಾಕುವಂತ ನಾನು ಹೇಳಿದ್ವಿ. ಆನಂತರ ಹಾಕ್ಲಿಕ್ಕೆ ಹೋದ. ಅದು ಆ ಚಡಿ ಏನಾಯಿತು, ಅವನಿಗೆ ಕಣ್ಣಿಗೆ ಚುಚ್ಚಿಕೊಟ್ಟು. ಆ ಹುಡುಗನಿಗೆ ಚುಚ್ಚಿ ಇನ್ನೇನು ಮಾಡಬೇಕಪ್ಪ, ವಾರ್ಷಿಕೋತ್ಸವ ತಯಾರಿದೆ ಅದೇ ದಿವಸ ಅಂತ ಅವನನ್ನು ತಂದೆಯವ್ರು ಕರೆದು ಆಸ್ಪತ್ರೆಗೆ ಕಳಿಸ್ಕೊಟ್ವಿ. ಅಲ್ಲಿ ಉಪಚಾರ ಮಾಡ್ಕೊಂಡು ಕರ್ಕೊಂಡ್ಬಂದ್ರು. ಅವ್ನ ತಂದೆಯವ್ರನ್ನ ಮಾತಾಡಿದ್ರು, ನೀವು ಬೇಕಂತಲೇ ಮಾಡಲಿಲ್ಲ, ನನ್ನ ಮಗುನೇ ಮಾಡ್ಕೊಂಡಿದ್ದಾನೆ ಆ ರೀತಿಯಾಗಿ, ನೀವು ಬೇಜಾರು ಪಟ್ಕೊಳ್ಬೇಡ, ಅವ್ನು ಭಾಗವಹಿಸಬೇಕು ನನ್ನ ಮಗು ಅಂತಂದು. ಅವನು ಹೇಳಿದ, ಇಲ್ಲ ಲೀಲಾ ಮಾತಾಜಿ ನಾನು ತಿಳಿಸಿದ್ದಾರೆ, ನನಗೆ ಸುಖದೇಶ್ವರ ತಿಳಿಸಿದ್ದಾರೆ, ನಾನು ಒಬ್ಬನ ಬಿಟ್ಟರೆ ಇಡೀ ಕಾರ್ಯಕ್ರಮ ಫೇಲ್ ಆಗ್ತವ, ಅದಕ್ಕೆ ನಾ ಏನು ಮಾಡ್ತೀನಿ ಮಾಡೇ ಮಾಡ್ತೀನಿ ಅಂತ ಕಣ್ಣನ್ನು ಕಟ್ಟಿಕೊಂಡು ಅವನು ಯೋಗಾಸನವನ್ನು ಮಾಡಿದ. ಸಾಯಂಕಾಲ ನಾಟಕದಲ್ಲಿ ಕೂಡ ಭಾಗವಹಿಸಿ ಶಾಲೆ ಕೀರ್ತಿಯನ್ನು ತೆಗೆದುಕೊಂಡು ಬಂದ. ಇನ್ನೊಂದು ಆ ವಿದ್ಯಾರ್ಥಿ ಹೆಸರೇನು? ಶರಣ್ ಬಸ್ಸು. ಅಡ್ಡ ಹೆಸರು ಮಾಡಿದ್ವಿ, ಶರಣ್ ಬಸ್ಸು ಮಾಡಿದೆ ಅಂತ. ಮೊದಲನೇ ಬೇಜಾನ ವಿದ್ಯಾರ್ಥಿ ಅವನು. ಈಗ ದೊಡ್ಡ ಬಿಸ್ನೆಸ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ, ತುಂಬ ಸಂತೋಷ ಕೊಡ್ತಾ ಇದೆ. ಹೀಗೆ ಅನೇಕ. ಇನ್ನೊಂದು ನನ್ನದೇ ತರಗತಿ 2ನೇ ತರಗತಿಯಲ್ಲಿ ನಾ ಬಂದ ವರ್ಷ 1 ತಿಂಗಳಿಗೆ ಏನಾಯಿತು ಅಂತ 56 ವಿದ್ಯಾರ್ಥಿಗಳಿದ್ದಾರೆ. ಕ್ಲಾಸ್ ರೂಮ್ ಸಣ್ಣದಿತ್ತು, ಅದು 10 ಕೂಡಿಸ್ಬೇಕಾಗಿತ್ತು ಮಕ್ಕಳನ್ನು. ಒಂದು ವಿದ್ಯಾರ್ಥಿ ಪೆನ್ ಟೋಪನ್ ತೆಗೆದ, ಆ ಪೆನ್ ಏನಾಯಿತು ಇನ್ನೊಬ್ಬರು ಮಗುವಿಗೆ ಚುಚ್ಚಿಬಿಡ್ತು ಕಣ್ಣಿಗೆ.
ಅದನ್ನು ಏನು ಮಾಡಲಿಕ್ಕೆ ಗೊತ್ತಿರಲಿಲ್ಲ. ಅದೇ ನಾನೇ ಹೇಳ್ಕೋತಾ ಕೂತೆ. ಆನಂತರ ಆಡಳಿತ ಮಂಡಳಿಯವರು ಇನ್ನೊಬ್ಬರು ಮಕ್ಕಳು ಕರ್ಕೊಬಂದರು. ನೀವೇನು ತೊಂದರೆ ಚಿಂತೆ ಮಾಡಬೇಡಿ, ಮಾತಾಡಿದರೆ ನಾವಿದ್ದೀವಿ ಅಂತ ಹೇಳಿ ಆ ಮಗುವನ್ನು ಆಸ್ಪತ್ರೆಗೆ ಕರ್ಕೊಂಡವರು. ಅವನ ತಂದೆ ಹಾಸ್ಟೆಲ್ ಸೂಪ್ರಿಡೆಂಟ್ ಇದ್ದರು. ಅವರು ಬಂದು ಹುಬ್ಬಳ್ಳಿಗೆ ಹೋಗಿ ಅವನು ಟ್ರೀಟ್ಮೆಂಟ್ ತೊಗೊಂಡು ಅವನ ಕಣ್ಣು ತೊಂದರೆನೇ ಆಯಿತು ಕೊನೆಯವರೆಗೂ. ಈಗಷ್ಟು ಆಧುನಿಕತೆ ಆವಾಗ ಇರಲಿಲ್ಲ, ಆರಾಮಾಯಿತು. ಅವರು ಯಾವ ಪಾಲಕರು ನನ್ನ ಮೇಲೆ ಯಾವುದೂ ಕಂಪ್ಲೇಂಟ್ ಮಾಡಿಲ್ಲ. ಅಂದರೆ ಆ ರೀತಿಯ ಭಾವನೆಯವರು ನನ್ನ ಮೇಲೆ ಆತ್ಮೀಯತೆಯನ್ನು ಇಟ್ಟಿದ್ದರು.